ನಮಸ್ಕಾರ ವೀಕ್ಷಕರೇ, ಇವತ್ತು ಕನ್ನಡ ಚಿತ್ರರಂಗದ ಒಬ್ಬ ಹಿರಿಯರು ತಮ್ಮ 13ನೇ ವಯಸ್ಸಿನಿಂದ ಪ್ರೊಡಕ್ಷನ್ ಬಾಯ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಬಂದು ಕಪ್ಪು ಬಿಳುಪು ಯುಗದಿಂದ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರುವಂಥವರು. ಪ್ರೊಡಕ್ಷನ್ ಬಾಯ್ ಆಗಿ ನಂತರ ಕ್ಯಾಮ್ರಾಗೆ ಅಸಿಸ್ಟೆಂಟ್ ಆಗಿ ಕೊನೆಗೆ ಕ್ಯಾಮ್ರಾಮನ್ ಆಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಜೊತೆಗೆ ಮುಂಬೈನಲ್ಲಿ ಹೋಗಿ ಅಲ್ಲಿಯ ಚಿತ್ರರಂಗದಲ್ಲಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿ ಬಂದಿದ್ದಾರೆ. ಟಿ ಜನಾರ್ದನ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ನಿಮಗಾಗಿ ಮಾತಾಡಿಸ್ತಾ ಇದ್ದೀನಿ. ನಮಸ್ಕಾರ ಜನಾರ್ದನ್ ಅವರಿಗೆ. ನಮಸ್ಕಾರ. ತಾವು ಚಿತ್ರರಂಗಕ್ಕೆ 13ನೇ ವಯಸ್ಸಿನಲ್ಲಿ ಬಂದೆ ಅಂತ ಹೇಳಿದ್ರಿ. ತಮ್ಮ ಸಂಕ್ಷಿಪ್ತವಾಗಿ ನೀವು ಯಾವ ರೀತಿ ಬಂದ್ರಿ ಅನ್ನೋದನ್ನು ಹೇಳಿ ನಿಮ್ಮ ಸಿನಿಮಾ ಯಾನದ ಬಗ್ಗೆ ಹೇಳ್ತಾ ಹೋಗಿ ಸರ್. ನಾನು ಮೊದಲಿಂದಲೂ ಸಿನಿಮಾ ಪ್ರೇಮಿ. ಹೌದು. ಸ್ಕೂಲಲ್ಲಿ ಹೋದಾಗ ಚಕ್ಕರ್ ಹೊಡೆದ್ಬಿಟ್ಟು ನಾನು ಸಿನಿಮಾಗಳನ್ನ ನೋಡ್ತಾ ಇದ್ದೆ. ಅದರಲ್ಲೂ ಅಣ್ಣವರ ಪಿಕ್ಚರ್ ಅಂದರೆ ಒಂದು ರೀತಿ ಪಂಚಪ್ರಾಣ. ವೀರಕೇಸರಿ, ಕಟಾರಿ ಯುಗ, ಕಟಾರಿ ವೀರ, ಆಮೇಲೆ ಕೃಷ್ಣದೇವರಾಯ, ಈ ಸಿನಿಮಾಗಳೆಲ್ಲ ನಾವು ಸ್ಕೂಲ್ ಚಕ್ಕರ್ ಹೊಡೆದ್ಬಿಟ್ಟು ಕರೆಕ್ಟಾಗಿ ಸಿನಿಮಾ ನೋಡಿ ಅಲ್ಲಿಂದ ಓಡಿ ಬರ್ತಾ ಇದ್ದೆ ಮನೆಗೆ. ಕರೆಕ್ಟಾಗಿ ಇಂಟು ಅವ ಜನಗಣಮನ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಮುಂಚೆ ದೋಡ್ ಬಂದ್ಬಿಡ್ತಾ ಇದ್ವಿ. ಹೆಂಗಾರ ಮಾಡಿ ಮನೆಗೆ ಸೇರ್ಕೊಂಡ್ಬಿಡೋಣ ಅಂದ್ಬಿಟ್ಟು ಬಂದ್ಬಿಡ್ತಾ ಇದ್ವಿ. ಅದು ಮನೆಯವರಿಗೆಲ್ಲ ಗೊತ್ತಾಗಿ ನನ್ನ ಮೇಲೆ ತುಂಬ ಆ್ಯಕ್ಷನ್ ತೊಗೊಳಕ್ಕೆ ಶುರು ಮಾಡಿದ್ರು. ಆಮೇಲೆ ಒಂದು ರೀತಿ ಏನೋ ಒಂಥರ ನನಗೆ ಮನೆಯಲ್ಲಿ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಾನು ಮನೆ ಬಿಟ್ಟು ಸಿನಿಮಾಗೆ ನಾನು ಟ್ರೈ ಮಾಡೋಣ ಏನಾದರೂ. ಅದರಲ್ಲೂ ಅಣ್ಣವರು ಅಂದರೆ ಭಾಳ ಪ್ರೀತಿ ನನಗೆ. ಎಲ್ಲ ಮಡ್ರಾಸಲ್ಲಿ ಇರ್ತಾರೆ ಅಂತ ಗೊತ್ತಾಯಿತು. ಸೊ ಹೆಂಗಾನ ಮಾಡಿ ಹೋಗಲೇಬೇಕು ಅಂತ ಮನೆ ಬಿಟ್ಟು ಬಂದ್ಬಿಟ್ಟೆ. ಬಟ್ ಕೈಯಲ್ಲಿ ₹1 ಇಲ್ಲ. ಯಾವ ವಯಸ್ಸಿನಲ್ಲಿ? ನಾನು 12ನೇ ವಯಸ್ಸಿರ್ಬೋದು. ನಾನು 7ನೇ ಕ್ಲಾಸ್ ಪಾಸ್ ಮಾಡಿದ್ದಷ್ಟೇ. 7ನೇ ಕ್ಲಾಸ್ ಆಚಾರ್ಯ ಫಸ್ಟು ಗೋವಿಪುರಂ ಗುಟ್ಟಳ್ಳಿ ಸ್ಕೂಲ್ ಓದಿದೆ. ಆಮೇಲೆ ಆಚಾರ್ಯ ಪಾಠಶಾಲೆ ಓದಿದೆ. 7ನೇ ಕ್ಲಾಸ್ ಪಾಸ್ ಅಂತ ರಿಸಲ್ಟ್ ಬಂತು. ಅವತ್ತೇ ಮನೆ ಬಿಟ್ಟು ಬಂದ್ಬಿಟ್ಟೆ ನಾನು. ಅಂದರೆ ಮೂಲತಃ ನೀವು ಬೆಂಗಳೂರಿನವರೇ? ಹೌದೌದು. ಹೇಳಿ ಸರ್, ಮುಂದಕ್ಕೆ ಹೇಳಿ. ಸೊ ಹಾಗೆ ಬಂದವನು ಸೊ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ದುಡ್ಡು ಬೇರೆ ಇಲ್ಲ. ಆಮೇಲೆ ಮನೆಗೆ ರಿಟರ್ನ್ ಹೋಗೋಣ ಅಂತ ಯೋಚನೆ ಮಾಡಿದೆ. ಅಲ್ಲೆಲ್ಲ ಹುಡುಕ್ತಾ ಇದೆ, ದೂರದಲ್ಲಿ ನೋಡಿದೆ. ನಮ್ಮ ಅಣ್ಣ, ಚಿಕ್ಕಣ್ಣ, ದೊಡ್ಡಣ್ಣ ಎಲ್ಲ ಆ ಕಡೆ ಎಲ್ಲ ಹುಡುಕ್ತಾ ಇದ್ದಾರೆ ನನ್ನ. ಇನ್ನು ಹೋದ್ರೆ ಹೊಡಿತಾರೆ ಅಂದ್ಬಿಟ್ಟು ಏನು ಮಾಡಿಬಿಟ್ಟೆ, ಬಂದ್ಬಿಟ್ಟೆ ನೆಟ್ಗೆ. ಬಂದು ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿ ಸುಸ್ತಾಗಿತ್ತು. ಅಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ಹೋಗಿ ಫಸ್ಟು ಒಂದು ಸ್ವಲ್ಪ ಗ್ಲಾಸ್ ತೊಳಿ ಅದು ಇದು ಎಲ್ಲ ಹುಡುಗರು ಕೆಲಸ ಕೊಡ್ತಾಯಿದ್ರು. ಸೊ ಒಂದಿನ ಗ್ಲಾಸ್ ಎಲ್ಲ ತೊಳೆದೆ, ಒಂದು 2-3 ದಿನ ತೊಳೆದೆ. ಆಮೇಲೆ ಅವ್ರಿಗೆ ಹೇಳಿದೆ, ಈ ಥರ ನಾನು ಮಡ್ರಾಸ್ಗೆ ಹೋಗ್ಬೇಕು. ಏನು ಮಾಡ್ತೀಯ ಮಡ್ರಾಸ್ಗೆ ಹೋಗಿ? ಅಲ್ಲಿ ಓದ್ತೀನಿ, ಸಿನಿಮಾಗೆ ಸೇರ್ಕೊಳ್ತೀನಿ ಅಂತ. ಒಳ್ಳೆ ಸಿನಿಮಾ ಹುಚ್ಚಲ್ಲಪ್ಪ ನಿಂದು. ಬಟ್ ಒಳ್ಳೆಯವರು ಯಜಮಾನ್ರು ₹10 ಕೊಟ್ಟರು ನನಗೆ. ₹10? ಸಾರಿ, ₹10 ಅಂತೀನಿ. ₹5 ₹3 ಕೊಟ್ಟರು. ₹10 ಇಲ್ಲ. ಫಸ್ಟ್ ಟೈಮ್ ನಾನು ಪ್ರೊಡಕ್ಷನ್ ಡೆವಲಪ್ ಆದಾಗ ₹10 ಸಿಕ್ಕಿದ್ದು ನನಗೆ. ಸೊ ₹3 ₹2 ಕೊಟ್ಟರು. ಜೋಬಲ್ಲಿ ಇಟ್ಕೊಂಡೆ. ನೆಟ್ ಬಂದೆ, ರೈಲ್ವೆ ಸ್ಟೇಷನ್ ಬಂದೆ. ನೋಡಿದೆ ಅಲ್ಲಿ ಟಿಕೆಟು ಎಷ್ಟು ಅಂತ ಕೇಳಿದೆ. ₹7 ಟಿಕೆಟ್ ಇತ್ತು ಮೋಸ್ಟ್ಲಿ. ಸೊ ದುಡ್ಡು ಇಲ್ಲ ಟಿಕೆಟ್ ಕೊಳ್ಳೋದಕ್ಕೆ. ಸೊ ವಿತೌಟ್ ಟಿಕೆಟ್ ಹತ್ಬಿಟ್ಟು ಹೋಗಿ ಸೀಟಲ್ಲಿ ಕೂತ್ಕೊಂಡಿದ್ದೆ. ಸೊ ಇಬ್ಬರು ಹೆಂಗಸರು ನನ್ನ ಮೇಲೆ, ನನ್ನ ಎದುರುಗಡೆ ಕೂತ್ಕೊಂಡಿದ್ರು. ಸೊ ಅವರು ನಂಗೆ ಮುಖ ನೋಡ್ತಾ ಇದ್ರು, ಹಾಗೇನೆ ನಾನು ನೋಡ್ತಾ ಇದ್ದೆ. ಸೊ ಏನಪ್ಪ ಎಲ್ಲಿ ಹೋಗ್ತಾ ಇದೆಯಾ? ನಾನು ಮಡ್ರಾಸ್ ಹೋಗ್ತಾ ಇದ್ದೀನಿ. ಯಾರಿದ್ರೆ ಅಲ್ಲಿ? ಯಾರೂ ಇಲ್ಲ. ಅಯ್ಯಯ್ಯೋ, ಅಲ್ಲಿ ಹೋಗಿ ಏನು ಮಾಡ್ತೀನಿ ನೀನು? ಹೆಂಗೆ ನೋಡ್ತೀಯಾ? ಏನೋ ಒಟ್ಟಿನಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ. ಯಾಕೆ ಹೋಗ್ತಾ ಇದೆಯಾ? ಸಿನಿಮಾಗೆ ಹೋಗ್ಬೇಕು, ಸಿನಿಮಾ ನೋಡ್ಕೊಂಡು ಸಿನಿಮಾದಲ್ಲಿ ಸೇರ್ಕೊಬೇಕು, ಹೋಗ್ತಾ ಇದ್ದೀನಿ ಅಂದೆ. ಅಷ್ಟೊಂದು ಟಿ ಬರ್ತಾ ಇದ್ದ. ಮಾಡೋದು, ಒಂದು ಕೆಲಸ ಮಾಡು, ಈ ಕಡೆ ಬಾ, ಈ ಕಡೆ ನಿಂಗೆ ಹಿಡ್ಕೊಂಡ್ಬಿಡ್ತಾರೆ, ಸೀಟ್ ಒಳಗಡೆ ಕೂತ್ಕೊಂಡ್ಬಿಡು ಅಂತಂದ್ಬಿಟ್ಟು ಸೀಟ್ ಒಳಗಡೆ ಸೇರಿಸ್ಬಿಟ್ರು ನನ್ನ. ಅವ್ರಿಗೆ ಕೂತ್ಕೊಂಡಿದ್ರು. ಟಿ ಬಂದ ಹೊಟ್ಟೋದ. ಸೊ ಮಡ್ರಾಸ್ಗೆ ಹೊಟ್ಟೋದ್ವಿ. ಅಲ್ಲಿ ಸೆಂಟ್ರಲ್ಲಿ ಕಾಫಿ ಗೀಪಿ ಎಲ್ಲ ಕೊಟ್ಟರು. ಮಡ್ರಾಸ್ಗೆ ಹೋದ್ಮೇಲೆ ಅದೇ ಥರ ಅವ್ರನ್ನ ಟಿಕೆಟ್ ಚೆಕ್ ಮಾಡಿದ್ರು ಕೂಡ ನನ್ನ ಹಿಂದೆ ಇದು ಮಾಡಿ ಆಚೆ ಕರ್ಕೊಂಬಂದ್ಬಿಟ್ರು. ಆಚೆ ಕರ್ಕೊಂಬಿಟ್ಟು ಅಲ್ಲಿ ಆಟೋ ಸ್ಬಿಟ್ಟು ಟಿಲ್ ಕೋಡಂಬಾಕಂ ಅಂತ ಒಂದು ಏರಿಯಾ, ಅಲ್ಲಿಂದ ಶುರು ಆಗುತ್ತೆ. ಅಲ್ಲಿವರೆಗೂ ಬಂದರು. ಅಲ್ಲಿಂದ ಅವರು ಒಂದು ಮನೆ ಹತ್ರ ತೋರಿಸಿದ್ರು. ನೋಡಿ, ಇದು ಮನೆ ನಮ್ಮದು, ಇಲ್ಲಿಂದ ಇದೇ ರೋಡ ಶುರು ಸಿನಿಮಾ. ಹೌದು. ಇದು ನಿಂಗೆ ಏನೋ ತೊಂದರೆ ಇದೆ, ಈ ಮನೆಗೆ ಬಾ ಸೀದಾ, ಬೇರೆಲ್ಲೋ ಬೇಡ ನೀನು ಅಂತ ಮನೆ ತೋರಿಸಿದ್ರು. ಹತ್ರನೇ. ಸರಿ. ಫಸ್ಟ್ ಯೋಚನೆ ಮಾಡಿದೆ, ಏನು ಮಾಡೋದು ಅಂತ. ಆಮೇಲೆ ಕೇಳಿದೆ ಅವ್ರಿಗೆ, ರಾಜ್ಕುಮಾರ್ ಅವ್ರ ಮನೆ ಎಲ್ಲಿದೆ ಅಂದ್ಬಿಟ್ಟು. ಟ್ರಸ್ಟ್ ಪುರಂ ಅಂತ ಮನೆ ಅಲ್ಲಿ ಅಂತ ಹೇಳಿದ್ರು. ಸರಿ, ಹೋದೆ ಅಲ್ಲಿಗೆ. ಅಲ್ಲೋದ್ರೆ ಅಣ್ಣವ್ರ ಮನೆಯಲ್ಲಿ ಒಬ್ಬರು ಇಲ್ಲ, ಎಲ್ಲೋ ಈ ಕಡೆ ಬಂದುಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಬೆಂಗಳೂರು ಈ ಕಡೆ ಬಂದುಬಿಟ್ಟಿದ್ದಾರೆ. ಸೊ ವಾಚ್ಮ್ಯಾನ್ ಒಬ್ಬರು ಇದ್ದರು. ಆಮೇಲೆ ಒಂದು 2-3 ಜನ ಹುಡುಗರಿದ್ದರು. ನಂಗೆ ಮುಖ ಪರಿಚಯ ಇಲ್ಲ ಯಾರು ಇಲ್ಲ ಅಂದ್ಬಿಟ್ಟು. ಅಷ್ಟು ಅಲ್ಲಿ ಕೇಳಿದೆ. ಅಲ್ಲಿಗೆ ಅವರು ಚೆನ್ನಾಗೆ ಮಾತಾಡಿದ್ರು. ಆಮೇಲೆ ಊಟ ಮಾಡ್ದ ಅಂದರು. ಒಳಗಡೆಯಿಂದ ಇಬ್ಬರು, ನಾನು ಮರ್ತುಬಿಟ್ಟಿದ್ದೀನಿ ಯಾರು ಅಂತಂದ್ಬಿಟ್ಟು. ಸೊ ಸುಮ್ಮನೆ ತಲೆ ಆಡಿದೆ. ಒಳಗಡೆ ಬಾಪ್ಪ, ಒಳಗಡೆ ಬಾ, ಕೂತ್ಕೋ ಅಂತಂದ್ಬಿಟ್ಟು ಅಲ್ಲಿ ಒಂದು
ಮನೆ ಪಕ್ಕದಲ್ಲೇ ಒಂದು ಇದು ಅಂದರೆ ಒಂದು ಹಾಲ್ ಥರ ಅಣ್ಣೊಮ್ಮೆ. ಅಂದರೆ ಕನ್ನಡದವ್ರು ಯಾರೇ ಹೋದ್ರು ಕೂಡ ಅಲ್ಲಿರೋ ಸ್ಟುಡಿಯೋನ ಕೆಲಸ ಮಾಡೋರು ಅವರು ಈ ಶನಿಮಾದೇವಪ್ಪ ಸುಮಾರು ಜನ ಅಲ್ಲಿ ಕೆಲಸ ಇಲ್ಲ ಅಂದರೆ ಅಲ್ಲಿ ಹೋಗೋದು, ಅಲ್ಲೋಗಿ ಸೆಟ್ಲ್ ಆಗೋದು, ಮಧ್ಯಾಹ್ನ ಟೈಮ್ ಊಟ ಗೀಟ ಮಾಡೋದು, ಅಲ್ಲಿ ಬರೋದು, ಅದು ವಾಡಿಕೆ ಅಲ್ಲಿ. ಸರಿ. ಸೊ ಅಲ್ಲೇ ನನಗೆ ಊಟ ಗೀಟ ಕೊಟ್ಟರು. ಕೊಟ್ಟ ಮೇಲೆ ಅಂದರೆ ನೀವು ಯಾರು ಏನು ಅಂತ ಕೇಳಲಿಲ್ಲ, ನಿಮ್ಗೆ ಊಟ ಕೊಟ್ಟರು. ಹೋಗಿದ್ದು ಅಂದರೆ ಕೇಳಿದ್ರು, ನಾ ಬೆಂಗಳೂರಿಂದ ಬಂದಿದ್ದೀನಿ, ಯಾಕೆ ಬಂದೆ ಅಂದರೆ ರಾಜ್ಕುಮಾರ್ ಅವ್ರು ನೋಡಬೇಕು ಅಂತ ಬಂದಿದ್ದೀನಿ, ತಲೆಗೆಲೆ ಕೆಟ್ಟಿದ್ದೆ ನಿನಗೆ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನು ಯಾಕೆ ಬಂದೆ, ಮನೆ ಬಿಟ್ಟು ಬಂದ ನೀನು ಅಂತ ಎಲ್ಲ ಬುದ್ಧಿ ಹೇಳಿದ್ರು. ಊಟ ಕೊಟ್ಟರು. ಊಟ ಕೊಟ್ಟಮೇಲೆ ಐ ಥಿಂಕ್ ನಮ್ಮ ಇವರು ಎಸ್ ಎ ಗೋವಿಂದರಾಜಣ್ಣ ಅಂತ ಕಾಣುತ್ತೆ. ನಾನು ಅವರು ಬಂದು, ಅಯ್ಯೋ ಏನಪ್ಪ ನೀನು ಇಷ್ಟು ಚಿಕ್ಕ ಹುಡುಗ ನೀನು ಬಂದಿದ್ದೆಲ್ಲ, ಬುದ್ಧಿ ಇದೆಯಾ ನಿನಗೆ, ಇಲ್ಲಿ ಯಾರು ನಿನಗೆ ಇದು ಮಾಡ್ತಾರೆ, ಏನು ಕತೆ ನಿಂದು, ಹೆಂಗೆ ಬಂದೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಬಟ್ಟೆ ಗಿಟ್ಟೆಲ್ಲ ರೈಲ್ವೆ ಸ್ಟೇಷನ್ ಮಲಗಿದ್ದೆಲ್ಲ ಕೊಳೆಗಿಳೆ ಆಗಿತ್ತಲ್ಲ, ಸೀಟಡಿ ಬಟ್ಟೆ ಗಿಟ್ಟು ಇಲ್ವಾ, ಏನೂ ಇಲ್ಲ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ಒಳಗಡೆ ಹೋಗಿ ಅವ್ರದ್ದು ಒಂದು ಪ್ಯಾಂಟು ಒಂದು ಶರ್ಟ್ ಹೊಸದೇ ಅದು ತಂದು, ಫಸ್ಟ್ ನೀನು ಈ ಬಟ್ಟೆ ಇಲ್ದ ಇಟ್ಕೋ, ಒಂದು ಬ್ಯಾಗ್ ತಂದು ಕೊಟ್ಬಿಟ್ಮೇಲೆ 10 ರೂಪಾಯಿ ಅಂತ ಕಾಣುತ್ತೆ, ಮೋಸ್ಟ್ಲಿ 5 ರೂಪಾಯಿ 10 ರೂಪಾಯಿ ಗೊತ್ತಿಲ್ಲ, ಸರಿ 10 ರೂಪಾಯಿ ಅಂತ ಕಾಣುತ್ತೆ. ನೀನು ಫಸ್ಟು ಇಲ್ಲಿಂದ ಸೀದಾ ಹೋಗು, ಬೆಂಗಳೂರಿಗೆ ಹೋಗು, ನಿಮ್ಮ ಮನೆಯವ್ರ ಪಾಪ ಎಷ್ಟು ಅಲಿತಾ ಇರ್ತಾರೆ, ಹುಡುಕ್ತಾ ಇರ್ತಾರೆ, ನಿಂಗೆ ಗೊತ್ತಿಲ್ಲ ನಿನಗೆ, ಸ್ವಲ್ಪ ಅದು ಯೋಚನೆ ಮಾಡಬೇಕು, ಎಷ್ಟು ಓದಿದ್ಯಾ ನೀನು ಅಂತ ಕೇಳ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಸೀದಾ ನೀನು ಎಲ್ಲೂ ಏನೂ ಇದು ಮಾಡಬೇಡ, ಸೀದಾ ಮನೆಗೆ ಹೋಗು, ನಿಮ್ಮ ತಾಯಿ ತಂದೆ ಈಗ ಹೊಡೆಯೋದಿಲ್ಲ ಬಡಿಯೋದಿಲ್ಲ, ಸಿನಿಮಾ ಕೂಡ ಕಳಿಸ್ತಾರೆ ನಿನಗೆ, ಹೋಗು, ಎಲ್ಲ ತಾಯಿ ತಂದೆ ಯಾವ ಥರ ಏನು ಗೊತ್ತು, ನೀನಿಂದ ಚಿಕ್ಕು ಅಂತ ಅಂದ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಕಳಿಸಿದ್ರು. ನಾನೇನು ಮಾಡಿ 10 ರೂಪಾಯಿ ಬಂದೆ, ಆಚೆ ಬಂದವನು ಮತ್ತೆ ನನಗೆ ಊರು ಬರೋ ಇದರಲ್ಲಿ ನೋಡಿಲ್ಲ. ಮತ್ತು ಅದು ಇದು ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಅಲ್ಲಿ ಒಂದು ಪಿಕ್ಚರ್ ನೋಡಿದೆ ಹೋಗಿ, ಯಾವುದೋ ಒಂದು ಐ ಥಿಂಕ್ ಜಲ್ಬಿನ್ ಮಚ್ಲಿ ವಿಶಾಂತರಾಮ್ ಆ ಪಿಕ್ಚರ್ ನೋಡಿದೆ. ಆಮೇಲೆ ಮೆಕೆನಾಸ್ ಗೋಲ್ಡ್ ನೋಡಿದೆ. ಸಫೇರ್ ಅಂತ ಥಿಯೇಟ್ರು ಅವಾಗ ಭಾಳ ಫೇಮಸ್ಸು. ಆಮೇಲೆ ಇನ್ನೊಂದು ಮೆಕೆನಾಸ್ ಗೋಲ್ಡು, ಗನ್ಸ್ ಆಫ್ ನವರು. ಆಮೇಲೆ ಇದೆಲ್ಲ ದುಡ್ಡೆಲ್ಲ ಸಿನಿಮಾ ನೋಡಿ ಎಲ್ಲ ಖಾಲಿ ಆಯಿತು, ಕಳೆದ್ಬಿಟ್ಟು ಅದು ಇದು ಊಟ ಮಾಡ್ಕೊಂಡು ಮತ್ತೆ ನೋಡ್ತೀನಿ, ಒಳ್ಳೆ ಸ್ವರ್ಗಕ್ಕೆ ಬಂದಿದ್ದೀನಿ ಅನ್ನೋ ಒಂದು ಫೀಲಿಂಗು. ಯಾಕಂದರೆ ಲೈನಾಗಿ ವಾಹಿನಿ ಸ್ಟುಡಿಯೋ, AVM ಸ್ಟುಡಿಯೋ, ವಿಕ್ರಮ್ ಸ್ಟುಡಿಯೋ, ವಿಜಯ ಸ್ಟುಡಿಯೋ, ಪ್ರಸಾದ್ ಸ್ಟುಡಿಯೋ, ಎಲ್ಲ ಸ್ಟುಡಿಯೋಗಳೇ ಬರ್ತಾ ಇದೆ. AVM ಸ್ಟುಡಿಯೋದಲ್ಲಿ ಮಾತ್ರ ರೌಂಡಾಗಿ ತಿರುಗುತ್ತಲ್ಲ AVM, ಅಲ್ಲಿ ನೋಡ್ತಾ ನಿಂತ್ಕೊಂಡಿದ್ದೀನಿ. ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ದೀನಿ ನಾನು, ಏನು ಚಿಂತೆ ಇಲ್ಲ ನನಗೆ, ಮನೆಗಿನೆಲ್ಲ ಮರ್ತೇ ಬಿಟ್ಟೆ. ರಾಜ್ಕುಮಾರ್ ಮನೆ ಹತ್ರ ಹೋಗೋದು ಬೇಡ, ಅವರಿಂದ ಬೈತಾರೆ, ಬುದ್ಧಿ ಹೇಳ್ತಾರೆ, ಅಲ್ಲಿ ಹೋಗೋದು ಬೇಡ. ಅಣ್ಣವ್ರು ಯಾವಾಗ ಬಂದಾಗ ಸಿಕ್ಕೈತೆ ಸ್ಟುಡಿಯೋದಲ್ಲಿ ಹಿಡ್ಕೊಂಡ್ಬಿಡ್ತೀನಿ ಅಂತ ಯೋಚನೆ ಮಾಡ್ತಾ ಈಗ ಗೋಲ್ಡನ್ ಸ್ಟುಡಿಯೋ, ಕರ್ಪಂಗ ಸ್ಟುಡಿಯೋ, ಶಾರದಾ ಸ್ಟುಡಿಯೋ, ಗೋಲ್ಡನ್ ಸ್ಟುಡಿಯೋ, ಭರಣಿ ಸ್ಟುಡಿಯೋ, ಲೈನಾಗಿ ಸ್ಟುಡಿಯೋ, ಒಂದು 15-20 ಸ್ಟುಡಿಯೋ ಲೈನಾಗಿ. ಸರಿ. ಗೋಲ್ಡನ್ ಸ್ಟುಡಿಯೋ ಹತ್ರ ಹೋಗಿ ನಿಂತ್ಕೊಂಡೆ ಸಾಯಂಕಾಲ ಆಗ್ಬಿಟ್ಟಿದೆ, 7-8 ಗಂಟೆ, ಅಷ್ಟು ದುಡ್ಡು ಬೇರೆ ಖಾಲಿ ಆಗ್ಬಿಟ್ಟಿದೆ. ಸೊ ಏನು ಮಾಡೋದು ಯೋಚನೆ ಮಾಡ್ತಾ ಅಲ್ಲೇ ಕೂತ್ಕೊಂಡಿದ್ದೀನಿ. ಒಂದು ಜಗ್ಲಿ ಥರ ಇತ್ತು, ಅಲ್ಲಿ ಕೂತ್ಕೊಂಡ್ಬಿಟ್ಟು ನಿದ್ದೆ, ಟೈರ್ಡ್ ಆಗಿದ್ದೀನಿ, ನಿದ್ದೆ ಹೋಗ್ಬಿಟ್ಟೆ. ನಿದ್ದೆ ಬಿಟ್ಟು ಅವನು ವಾಚ್ಮ್ಯಾನು ಹೋಗೋ ಡ್ಯೂಟಿ ಮುಗಿಸ್ಕೊಂಡು ಹೋಗೋನು ನಾನು ನೋಡಿದ್ದಾನೆ. ನೋಡಿದ ಮೇಲೆ ಅವನು ಬೆಳಗಿನ ಡ್ಯೂಟಿ ಬಂದಿದ್ದಾನೆ ಮತ್ತೆ. ಆವಾಗ ನಾನು ನೋಡಿದೆ, ಏನಪ್ಪ ನೀನು ಎಲ್ಲಿ, ಯಾವ ಊರು ಎಲ್ಲ ಕೇಳ್ದ. ನಾನು ಕನ್ನಡ ಬಿಟ್ಟರೆ ತಮಿಳು ಅಷ್ಟೊಂದು ಗೊತ್ತಿಲ್ಲ, ತೆಲುಗು ಸ್ವಲ್ಪ ಗೊತ್ತಿತ್ತು. ತೆಲುಗಲ್ಲಿ ಅವ್ನು ಕೇಳ್ದ ಮತ್ತೆ, ನೀನು ತೆಲುಗು ಕನ್ನಡ ಸರ್, ತೆಲುಗು ಕೊಂಚ ತೆಲುಸು. ಆಗ ಈ ಥರ ಹೇಳಿದೆ, ಅಯ್ಯೋ ನೀನೇನಪ್ಪ ನೀನು, ಹಿಂಗೆಲ್ಲ ತಪ್ಪು ನೀನು ಮಾಡಿದ್ದು, ಸರಿ ಬಾ ಅಂತ ಒಳಗಡೆ ಕ್ಯಾಂಟೀನ್ ಕರ್ಕೊಂಡೋದ್ರು. ಕ್ಯಾಂಟೀನ್ ಕರ್ಕೊಂಡೋಗಿ ಅಲ್ಲಿ ಕನ್ನಡದವ್ರು ಹೋಟ್ಲು ಓನರು, ಸರಿ ಬಾಪ ಯಾಕೆ ಬಂದು ಹಿಂಗೆಲ್ಲ ಬಂದು ಇದೆಲ್ಲ ಯಾಕೆ ಬೇಕಾಗಿತ್ತ ನಿನಗೆ ಅಂತೆಲ್ಲ ಹೇಳಿ, ಹೋಗು ನಾಷ್ಟ ಗಿಷ್ಟ ಇನ್ನೂ ಏನು ರೆಡಿ ಆಗಿಲ್ಲ, ಅಲ್ಲಿ ಏನು ರೆಡಿ ಆಗುತ್ತಾ ತಿನ್ನೋಗು, ಸ್ವಲ್ಪ ಫಸ್ಟ್ ತಿನ್ಬಿಟ್ಟು ಬಾ ಅಂದರು. ಅಲ್ಲಿ ಹೋಗಿ ವಡೆ ಮಾಡ್ತಾ ಇದ್ದಾನೆ, ಮಸಾಲೆ ವಡೆ. ಈ ಕಡೆ ಇಡ್ಲಿ ಮಾಡ್ತಾರೆ, ಮಸಾಲೆ ವಡೆ ಮಾಡ್ತಾರೆ. ಅವನು ಏನಪ್ಪ ಏನ್ಮಾರು ಹೇಳ್ದೆ, ಅವ್ರು ಬಾ ಕೂತ್ಕೋ ಅಲ್ಲಿ ವಡೆ ತಿನ್ನು ಅಂತ. ಒಂದು 8-10 ವಡೆ ತಿನ್ಬಿಟ್ಟೆ, ಕೂತ್ಕೊಂಡು ಬಂದೆ. ಆಮೇಲೆ ಇನ್ನೊಬ್ಬ ನನಗಿಂತ ದೊಡ್ಡವನು ಅವನು ಬಂದಿದ್ದಾನೆ ಕೆಲಸ ಕೇಳಿಕೊಂಡು. ಸೊ ನನಗೆ ನಿನ್ನ ಯಜಮಾನರು ಹೇಳಿದ್ರು, ನೋಡಪ್ಪ ಏನಿಲ್ಲ, ನೀನು ಪ್ಲೇಟೆಲ್ಲ ಎತ್ತಬೇಕು, ಗ್ಲಾಸೆಲ್ಲ ಎತ್ತಬೇಕು, ಆಮೇಲೆ ಒರೆಸ್ಬೇಕು. ಆಯಿತು ಅಂದ್ಬಿಟ್ಟು ಅವ್ನಿಗೆ ಹೇಳ್ದ, ಇನ್ನೊಬ್ಬನಿಗೆ ಬಂದಿದ್ದಾನ, ಅವನಿಗೆ ನೀನು ನೀರು ಎತ್ಕೊಂಡ್ಬರ್ಬೇಕು, ಬಾವಿಯಿಂದ ನೀರು ಸೇರಬೇಕು, ಪ್ಲೇಟ್ ಎತ್ತಬೇಕು, ಗ್ಲಾಸ್ ತೊಳಿಬೇಕು, ಪ್ಲೇಟ್ ತೊಳಿಬೇಕು ಅಂತ ಅವ್ನಿಗೆ ಹೇಳ್ದ. ಇಬ್ಬರು ಒಟ್ಟಿಗೆ ಸೇರ್ಕೊಂಡ ಮೇಲೆ ಒಂದು 5-6 ದಿನ ಆಯಿತು, 4-5 ದಿನ ಆಯಿತು. ನನಗೆ ಒಳಗಡೆ ಹೋಗ್ಬೇಕು ಅಂತ ಆಸೆ. ಇವ್ರು ನಮಗೆ ಬಿಡ್ತಾ ಇಲ್ಲ ಒಳಗಡೆಗೆ, ಅಲ್ಲೆಲ್ಲ ಹೋಗ್ಬಾರ್ದು ಅಂತ. ಸ್ಟುಡಿಯೋ ಒಳಗಡೆ ಎಂಟ್ರಿ ಇಲ್ಲ, ಸ್ಟುಡಿಯೋ ಕ್ಯಾಂಟೀನ್ ಅಷ್ಟೇ. ಏನೇ ನಾನು ಒಳ್ಳೆ ರಾಮಾಯಣ ಆಯ್ತಲ್ಲ, ಬರೀ ಕ್ಯಾಂಟೀನ್ ತಗಲಾಕ್ಬಿಟ್ನಲ್ಲ ನನಗೆ ಅಂತ. ಒಬ್ಬ ಹುಡುಗ ಏನು ಮಾಡ್ತಾ ಇದ್ದ, ಎಲ್ಲ ಕಡೆ ಟೀ ಎತ್ಕೊಂಡು ಹೋಗ್ತಾ ಇದ್ದ.
ಟೀ ಕೊಟ್ಟು ಸ್ಟುಡಿಯೋಗೆ ರೀ ರೆಕಾರ್ಡಿಂಗ್ ಥಿಯೇಟ್ರಿಗೆ ಎಲ್ಲ ಕಡೆ ಟೀ ತೊಗೊಂಡೋಗ್ತಾ ಇದ್ದ. ಆ ಹುಡುಗ ನನ್ನ ದೃಷ್ಟಿಗೆ ಅವನು ಚಕ್ಕರ್ ಅಲ್ಲ ಕೆಲಸ ಬಿಟ್ಟು ಓಡೋಗ್ಬಿಟ್ಟ. ಯಜಮಾನ್ರು ಏನೋ ಬೈದ್ರು ಅಂದ್ಬಿಟ್ಟು ಇಲ್ಲ ಅವನೇನೋ ಕಳ್ತಾನ ಏನೋ ಮಾಡ್ದ, ಹೊಡೆದ್ರೆ ಅವನಿಗೆ ಓಡೋಗ್ಬಿಟ್ಟ ಅವನು. ಓಡೋಮೇಲೆ ನನಗೆ ಕರೆದ್ರು, ನೋಡಪ್ಪ ನೀನು ಇನ್ಮೇಲೆ ಎಲ್ಲ ಟೀ ತೊಗೊಂಡೋಗ್ತಿ ಎಲ್ಲ ಕಡೆ. ಅಯ್ಯೋ ಸ್ವಾಮಿ ದೇವರಾಣೆ ನಾನು ತೊಗೊಂಡೋಗ್ತೀನಿ, ಆದರೆ ಒಂದು ಎಲ್ಲ ಕಡೆ ಹೋಗಬೇಕು, ಸ್ಟುಡಿಯೋ ಒಳಗಡೆ ಶೂಟಿಂಗ್ ನೋಡೋಕೆ ಹೋಗ್ಬಾರ್ದು, ಹುಷಾರು ಅಂದರೆ. ನಾನು ಹೌದಾ ಸರಿ ಆಯಿತು ಹೋಗಲ್ಲ ಅಂತಂದು ಏನು ಮಾಡಿದೆ, ಟೀ ಎತ್ಕೊಂಡು ಎಂಟ್ರಿ ಹೋಯ್ತು ನಂದು. ಅವರು ನನ್ನ ಜೊತೆ ಒಬ್ಬ ಬಂದ, ಎಲ್ಲ ಇದು ಎಡಿಟಿಂಗ್ ರೂಮು, ಇದು ರೀ ರೆಕಾರ್ಡಿಂಗ್ ಥಿಯೇಟ್ರು, ಇದು ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಎಲ್ಲ ತೋರಿಸಿ ಎಲ್ಲ ಬಂದು ಬಿಟ್ಟರು. ನಾನೇನು ಮಾಡಿದೆ, ಟೀ ಎತ್ಕೊಂಡು ಹೋಗಿ ಕೊಡ್ತಾಯಿದ್ದೆ. ಫಸ್ಟ್ ಟೈಮ್ ರೀ ರೆಕಾರ್ಡಿಂಗ್ ಥಿಯೇಟ್ರಿಗೆ ಹೋದಾಗ ಅಲ್ಲಿ ಟಕ್ಕ ಬಿಟ್ಟರೆ ಸಿಕ್ಕ ಅಂತ ರೀ ರೆಕಾರ್ಡಿಂಗು ಟೈಟ್ಲು ಇದು ಮಾಡ್ತಾ ಇದ್ದಾರೆ. ನಿಂತ್ಕೊಂಡು ನೋಡಿದೆ, ನಾನು ಆವಾಗ ನಾನು ಮೆಜೆಸ್ಟಿಕ್ನಲ್ಲಿ ಇದ್ನಲ್ಲ ಒಂದು 2-3 ದಿನ ಎಕ್ಸಿಬಿಷನ್ ನಡೀತಾ ಇತ್ತು. ಆವಾಗ ಟಕ್ಕ ಬಿಟ್ಟರೆ ಸಿಕ್ಕ ಅಂತ ಪೋಸ್ಟರ್ ಹಾಕೋರು, ಎಲ್ಲ ಬರುತ್ತದೆ ಶೀಘ್ರದಲ್ಲಿ ಅಂತ. ನಾನು ನೋಡ್ತೀನಿ ಟಕ್ಕ ಬಿಟ್ಟರೆ ಸಿಕ್ಕ ಅಂತ ರೀ ರೆಕಾರ್ಡಿಂಗ್ ಮಾಡ್ತಾವ್ರೆ. ರೀ ರೆಕಾರ್ಡಿಂಗ್ ಅಯ್ಯೋ ಇದೇ ನಾನು ಟಕ್ಕ ಬಿಟ್ಟರೆ ಸಿಕ್ಕ ನಾನು ನೋಡಿದ್ನಲ್ಲ, ಅದೇ ಈ ಪಿಕ್ಚರ್ ಅಂದ್ಕೊಂಡು ಕನ್ನಡ ಪಿಕ್ಚರ್ ಬೇರೆ, ಏನೋ ಖುಷಿ ಅಂದರೆ ಖುಷಿ ಆಗ್ಬಿಟ್ಟೆ, ತುಂಬ ಸಂತೋಷ ಆಯಿತು. ಬಾಬಾ ನಿಜವಾಗ್ಲೂ ಜನ್ಮ ಸಾರ್ಥಕವಾಯಿತು, ನಾನು ತಿನ್ನೋಗಿ ಬಂದ್ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡೇ ಬಿಟ್ಟೆ. ಆಮೇಲೆ 2-3 ದಿನ ಹೋದೆ, ಕ್ಲೀನಾಗಿ ಎಲ್ಲೂ ಶೂಟಿಂಗ್ ಕಡೆ ಹೋಗಲೇ ಇಲ್ಲ, ಇಲ್ಲಿ ಕಂಪ್ಲೀಟ್ ಮಾಡಿಬಿಟ್ರೆ ಕಷ್ಟ ಅಂದ್ಬಿಟ್ಟು. ಆಮೇಲೆ ಶೂಟಿಂಗ್ ಸ್ಪಾಟ್ಗೆ ಲೈಟ್ ಮ್ಯಾನ್ಗಳಿಗೆ ಟೀ ತೊಗೊಂಡೋಗೋ ಒಂದು ಅವಕಾಶ ಸಿಕ್ಬಿಡ್ತು. ಇದೇ ಚಾನ್ಸ್ ಅಂದ್ಬಿಟ್ಟು ಲೈಟ್ ಮ್ಯಾನ್ ಅಂತ ಗೊತ್ತಾಯ್ತು. ಲೈಟ್ ಮ್ಯಾನ್ ಅಂದ್ರೆ ಏನು ಅಂತ ಅವ್ನು ಹೇಳಿದ, ಲೈಟ್ ಮ್ಯಾನ್ ಅವರೆಲ್ಲ ಬರ್ತಾರಲ್ಲ ಅವರು ಲೈಟ್ ಮ್ಯಾನ್ಗಳು. ಸರಿ ತೀರಾ ಟೀ ಎತ್ಕೊಂಡು ಹೋದೆ ಲೈಟ್ ಮ್ಯಾನ್ಗಳವರಿಗೆ, ಬಾಗಿಲು ತೆಗೆದ್ಬಿಟ್ಟು ಅವನು ನನ್ನ ಮುಖ ನೋಡ್ತೀನಿ, ಟೀ ಕೊಂಡ ಕೊಂಡ ಎಲ್ಲ ಕೊಡು ಅಂತಂದ್ಬಿಟ್ಟು ಎಲ್ಲ ಕೊಟ್ಟೆ. ಕಾಂತಾರಾವ್ದು ಯಾವುದೋ ಒಂದು ಪಿಕ್ಚರು, ಅವಾಗ ಕಾಂತಾರಾವ್ ಫೇಮಸ್ಸು. ಹೌದು, ತೆಲುಗಲ್ಲಿ ಇದು ತೆಲುಗಲ್ಲಿ ಎಲ್ಲ ಆಕ್ಷನ್, ವಿಠಲಾಚಾರ್ಯ ಅವ್ರದ್ದು ಆಕ್ಷನ್ ಫಿಲ್ಮ್ ಅಂದ್ರೆ ಕಾಂತಾರಾವ್ ಇರಬೇಕು. ರಾಜರ ಪಿಕ್ಚರು ಕಾಂತಾರಾವ್ ಹೀರೋ ನೋಡಿದ ತಕ್ಷಣ ಅಯ್ಯೋ ಕಾಂತಾರಾವ್, ನಾನು ಪಿಕ್ಚರ್ ನೋಡ್ತಾ ಇದ್ನಲ್ಲ ಕಾಂತಾರಾವ್, ಅಯ್ಯೋ ಕಾಂತಾರಾವ್ ನೋಡ್ಬಿಟ್ಟಿದ್ದೀನಿ ಅಂತ ಖುಷಿ ನನಗೆ. ಆಮೇಲೆ ಎಲ್ಲ ಇದಾಗಿ ಆವತ್ತಿಂದ ಸ್ವಲ್ಪ ಸ್ಟುಡಿಯೋ ಒಳಗೆ ಎಂಟ್ರಿ ಆಗಿ ಶುರುವಾಯ್ತು. ಎಂಟ್ರಿ ಆದಮೇಲೆ ನಾನು ಖುಷಿಯಾಗಿದ್ದೀನಿ. ಅದರಲ್ಲಿ ಏನಾಯಿತು, ಈ ಕೆಲಸಕ್ಕೆ ಸೇರ್ಕೊತೀವಲ್ಲ ಕ್ಯಾಂಟೀನಲ್ಲಿ, ಸ್ಟುಡಿಯೋದಲ್ಲಿ ತಿಂಗಳ ಸಂಬಳ ಇದು ಮಾಡ್ತಾರಲ್ಲ, ಸೆಟ್ ಹೊಡೆಯೋರು ಬಿಡೋರು ಅವರು ಇವರು ಕಾರ್ಪೆಂಟರ್ಗಳು, ಹೌದು ಇವ್ರಿಗೆಲ್ಲ ತಿಂಗಳ ಸಂಬಳ, ಲೈಟ್ ಮ್ಯಾನ್ಗಳು ಇವರು. ಅದರಲ್ಲಿ ಈ ಸೆಟ್ಟು ಹೊಡೆದ ತಕ್ಷಣ ಎತ್ಕೊಂಡೋಗಿ ಬಿಸಾಕೋದು, ಇದನ್ನ ತೊಗೊಂಡೋಗೋದು, ಡಿಸ್ಮೆಂಟಲ್ ಮಾಡೋದಕ್ಕೆಲ್ಲ ಆ ಕೆಲಸಕ್ಕೆ ಇವ್ನಿಗೆ ಹಾಕ್ಬಿಟ್ಟವ್ರೆ. ಹಾಗೆ ನನ್ನ ಜೊತೆ ಬಂದು ಕೆಲಸಕ್ಕೆ ಸೇರ್ಕೊಂಡಲ್ಲ, ಅವ್ರಿಗೆಲ್ಲ ತಿಂಗಳಿಗೆ ಸೆಟ್ಲ್ಮೆಂಟ್, ಊಟ ತಿಂಡಿ ಇದು ಬರ್ಕೊಂಡು ಲೆಕ್ಕ ಬರ್ಕೊಂಡು ಊಟ ತಿಂಡಿ ಕೊಡ್ಬೇಕು ಅವ್ರಿಗೆಲ್ಲ. ಅವನಿಗೆ ಅಲ್ಲಿ ಕೆಲಸ ಸೇರ್ಕೊಂಡ್ಬಿಟ್ಟು ಅವ್ನು ಮೇಸ್ತ್ರಿ ಕರ್ಕೊಂಡ್ಬಂದ ಅವನ್ನ, ನೋಡಪ್ಪ ಇವತ್ತಿಂದ ಇವನಿಗೆ ಅಲ್ಲಿ ಇದಕ್ಕೆ ಕೆಲಸಕ್ಕೆ ಹಾಕ್ಬಿಟ್ಟಿದ್ದೀನಿ, ಇವ್ನು ಊಟ ತಿಂಡಿ ಎಲ್ಲ ಕೊಡ್ಬೇಕು ನೀವು ಅಂತಂದ್ಬಿಟ್ಟು. ಅವನು ಸರಿ ಅಂತ ಯಜಮಾನ ಹೋಗ್ಬಿಟ್ಟು ಅವನು ಬಂದ ಮಧ್ಯಾಹ್ನ ಬಂದು ಕೂತ್ಕೊಂಡಿದ್ದಾನೆ. ಊಟ ಕೊಟ್ಟಾಯ್ತು, ನಾನು ನೋಡ್ತೀನಿ ಅವ್ನು ಬಂದು ಊಟ ಮಾಡಕ್ಕೆ ಕೂತ್ಕೊಂಡಿದ್ದಾನೆ. ಅವ್ನು ತೊಗೊಂಡೋಗಿ ನೀರಿಟ್ಟೆ. ಆಮೇಲೆ ಅವ್ನು ಊಟ ತಿನ್ಕೊಂಡು ಏನೋ ನಂಗೆ ಹೋಗ್ಬಿಟ್ಟು ಏನೋ ಹಂಗೆ ನೋಡ್ತೀಯಾ ತಮ್ಮ ನೀರು ಅಂತ 2ನೇ ದಬಾಯ್ತಾನೆ. ಸಮರ್ಧಾಮರ ಚಟ್ನಿ ಪ್ರಮೋಷನ್ ಸಿಕ್ಬಿಟ್ಟಿದೆ. ಅವ್ನು ನಾನು ತಟ್ಟೆ ಎತ್ಕ ಹೋಗ್ತಾನೆ, ಕಣ್ಣಲ್ಲಿ ನೀರು ಬರ್ತಾ ಇದ್ದೆ ನನಗೆ. ಇವ್ರು ಜೊತೆಲಿ ಬಂದು ನನಗೆ ಸಿಕ್ಕಿಲ್ವಲ್ಲ ಅಂತ ಕಣ್ಣಲ್ಲಿ ನೀರು ಬರ್ತಾ ಐತೆ. ತಟ್ಟೆ ಎತ್ಕೊಂಡ್ ಬಂದೆ. ಆಮೇಲೆ ಬರ್ತಾನೆ ಒಳಗೊಳ ಅಂತ ಅಳಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ. ಅವನು ಯಜಮಾನ ಯಾಕೆ ಏನಾಯ್ತು ಏನಾದ್ರು ಅಂದ್ರೆ ನನಗೆ ಏನಾದ್ರು ಏನಿಲ್ಲ, ಅವ್ನು ನೋಡಿ ಅಲ್ಲಿ ಕೆಲಸ ಕೊಡಿಸ್ಬಿಟ್ರೆ ನನಗೆ ಕೆಲಸ ಇಲ್ಲ. ಬುದ್ಧಿ ಇದೆಯಾ ನನಗೆ, ಅವ್ನು ದೊಡ್ಡವನು, ಅವನು ಅಲ್ಲಿ ಡಿಸ್ಮೆಂಟಲ್ ಮಾಡೋ ಸೆಟ್ಲ್ ಎತ್ಕೊಂಡು ಹೋಗ್ತಾನೆ ಭಾರ ಎತ್ತಕ್ಕೆ. ನಿಂಕಲ್ಲ ಆಯ್ತದಾ ಆಗಲ್ಲ ತಾನೆ, ಮತ್ತೆ ಯಾಕೆ ನೀನು ಟೆನ್ಷನ್ ತೊಗೊಳ್ತೀಯ, ಅವನೇನಾದ್ರು ಇರೋವಾಗ ಹೋಗಿಲ್ಲ ಅಂತ ನನಗೆ ಸಮಾಧಾನ ಮಾಡಿ. ಅವನು ನಿನಗಿಂತ ವರ್ಸ್ಟ್ ಕೆಲಸ, ಅವನು ನೀನಾದರೂ ಎತ್ಕೊಂಡೋಗಿ ಟೀ ಕೊಟ್ಟು ಮರ್ಯಾದೆಯಿಂದ ಬರ್ತೀಯ, ಎಲ್ಲ ನೋಡ್ತೀಯ. ಅವನೆಲ್ಲ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಡಿಸ್ಮೆಂಟ್ಲ್ ಆಗುತ್ತೆ ಸೆಟ್ಟು, ಅದು ಇಟ್ಕೊಂಡು ಬಿಸಾಕೋದು, ಮತ್ತೆ ಸೆಟ್ ಕಟ್ಟೋವಾಗ ಹೋಗೋದು, ಅಷ್ಟೇ ಅವ್ನ ಕೆಲಸ ಅಂದಾಗ ಸ್ವಲ್ಪ ಸಮಾನ ಆಯಿತು. ಪರವಾಗಿಲ್ಲ, ನಿಂಗೂ ಚಾನ್ಸ್ ಸಿಗ್ತಿದ್ದಿರು, ನೀನು ಯಾವುದೋ ಬಾಲನಟ ಆಗ್ಬೋದು ನೀನು ಅಂತ ನನಗೆ ಪುಷಪ್ ಮಾಡ್ತಾನೆ. ಚಿಕ್ಕ ಕ್ಯಾರೆಕ್ಟರ್ ಇರ್ತದಲ್ಲ, ಚಿಕ್ಕ ಮಗು, ಅದು ನಿನ್ಗೆ ಮಾಡ್ತೀನಿ ಇರೋ ಅಂತ. ಹೌದಾ, ನನಗೆ ಒಂಥರ ಏನೋ ಒಂದು ಫಿಲ್ಮ್ ಸ್ಟಾರ್ ಆಗೋದೆ ಅಂತ ಆಶ್ವಾಸನೆ ಕೊಟ್ಟರು. ಹಂಗಾಗಿ ಹಂಗೆ ಸ್ವಲ್ಪ ದಿನ ಆಯಿತು. ಆಮೇಲೆ ನಾನು ಗ್ಯಾಪ್ ಟೈಮ್ನಲ್ಲಿ ಬೇರೆ ಸ್ಟುಡಿಯೋಗಳಿಗೆ ಹೋಗೋಕ್ಕೆ ಶುರು ಮಾಡಿದೆ. ವಿಸಿಟು ಕೇಳಿದ್ರೆ ವಾಚ್ಮ್ಯಾನ್ಗಳು ಕೇಳಿದ್ರೆ ಇದು ಆ ಸ್ಟುಡಿಯೋದಲ್ಲಿ ಕ್ಯಾಂಟೀನಲ್ಲಿ ಎಲ್ಲರೂ ಕೊಡ್ತಾಯಿದ್ದೀನಿ, ಅವ್ರು ಇಮಿಡಿಯಾಗಿ ಬಿಟ್ಬಿಡೋರು ನನ್ನ. ಓಕೆ, ಹಂಗೆ ಮಾಡ್ತಾ ಶಾರದಾ ಸ್ಟುಡಿಯೋ ಹೋದೆ. ಶಾರದಾ ಸ್ಟುಡಿಯೋದಲ್ಲಿ ಬಲೆ ಜೋಡಿ ಶೂಟಿಂಗ್ ನಡೀತಾ ಇದೆ. ಬಲೆ ಜೋಡಿ ಅಣ್ಣವರು ಡಬಲ್ ಆ್ಯಕ್ಟಿಂಗ್ ಬಂತಲ್ಲ, ವೈಆರ್ ಡೈರೆಕ್ಟ್ರು. ಹೌದು, ಏನು ನನಗೆ ಅದು ಬೇರೆ ಅಣ್ಣವರು ಆಚೆ ಕೂತ್ಕೊಂಡಿದ್ದಾರೆ,
ಆಮೇಲೆ ನೋಡ್ತೀನಿ, ದೂರದಲ್ಲಿ ನೋಡ್ತೀನಿ, ಅಯ್ಯೋ ಅಣ್ಣವರು ಏನು ಓಡ್ದೆ ಹೋಗಿ ರೋಮಾಂಚನ. ಹೋಗಿ ಹೋಗಿ ಹತ್ರ ನಿಂತ್ಕೊಂಡ್ಬಿಟ್ಟು ಅಂತ ನೋಡ್ದೇನೆ. ಆಮೇಲೆ ಅವರು ಹಂಗೆ ನೋಡಿದ್ರು ಸ್ವಲ್ಪತ್ತು, ಅಷ್ಟು ಶಾರ್ಟ್ ರೆಡಿ ಅಣ್ಣ ಅಂತ ಹೇಳ್ತಾ ಒಳಗಡೆ ಕರ್ಕೊಂಡ್ಬಿಟ್ರು. ನಾನು ಒಳಗೆ ಹೋಗ್ತೀನಿ, ಬಿಡ್ತಾ ಇಲ್ಲ. ಆಚೆ ಇದ್ದು ಇದ್ದೆ, ಲಂಚ್ ಟೈಮ್ವರೆಗೂ ಆಚೆ ಇದ್ದೆ. ಆಮೇಲೆ ವಾಚ್ಮ್ಯಾನ್ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡ್ತಾ ಇಲ್ಲ. ಸರಿ, ಸ್ವಲ್ಪ ಹೊತ್ತಾದ್ಮೇಲೆ ಮೀಸೆ ತಿನ್ನೋಣ ಆಚೆ ಬಂದರು. ಗೊತ್ತಲ್ಲ, ಅಣ್ಣವರು ಬಾಮೈದವರು, ಭಾರತಮ್ಮ ಅವ್ರ ತಮ್ಮ. ತಿನ್ನೋಣ ಆಚೆ ಬಂದರು. ನಾನು ನಮಸ್ಕಾರ ಅಣ್ಣ ಅಂದೆ. ಓ ಕನ್ನಡ ಮಾತಾಡ್ತಿಲ್ಲೋ, ಯಾವ ಊರಿಂದು? ಈ ಥರ ಆಯ್ತಾನ. ಯಾಕೆ ಬಂದೆ ಇಲ್ಲಿಗೆ? ರಾಜ್ಕುಮಾರ್ ನೋಡೋಕೆ ಬಂದೆ. ನೋಡ್ದಲ್ಲ, ಹೋಗು. ಎಲ್ಲಿ ಹೋಗೋದು? ನಾನು ಇಲ್ಲಿ ಮನೆ ಬಿಟ್ಟು ಬಂದಿದ್ದೀನಿ, ಹೋಗೋಕ್ಕಾಗಲ್ಲ. ಈಗೇನು ಮಾಡ್ತಾ ಇದೀಯಾ? ಇಲ್ಲಿ ನನ್ನ ಗೋಲ್ಡನ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಕ್ಯಾಂಟೀನಲ್ಲಿ. ಹಾಂ ಅಂತ ಅಂದೆ. ಸರಿ ಸರಿ ಅಂತಂದ್ಬಿಟ್ಟು ಹಾಗೆ ತಲೆ ಆಡಿಸ್ತಾಯಿದ್ದು. ಅಷ್ಟೊಳಗೆ ಅಣ್ಣವ್ರು ಆಚೆ ಬಂದರು. ಆಚೆ ಬಂದ ತಕ್ಷಣ ಹೋಗಿ ಕಾಲು ಬೀಳೋಕೆ ಹೋದೆ. ಯಾರಪ್ಪ ನೀನು, ಎಲ್ಲಿಂದ ಬಂದಿದ್ಯಾ? ಹಿಂಗೆ ಅಣ್ಣ ಬಂದೆ. ಅಯ್ಯೋ, ಇಷ್ಟು ಚಿಕ್ಕ ಕೂಸು ನೀನು, ಯಾಕೆ ಬರೋಕೆ ಹೋದೆ? ಹಂಗೆಲ್ಲ ಹೇಳಿದ್ರು. ಏನೋ ಬಂದೆ ಅಣ್ಣ, ನಾನು ನಿಮ್ಮ ಪಿಕ್ಚರ್ ಅಂದರೆ ನನಗೆ ಪಾಣ, ಅದಕ್ಕೆ ಒಟ್ಟಾಗಿ ನೀವು ನೋಡ್ಬಿಟ್ನಲ್ಲ, ಈಗ ನನಗೆ ಸಂತೋಷ ಆಯಿತು, ಖುಷಿ ಆಯಿತು. ಮತ್ತು ಊರಿಗೆ ಹೋಗ್ಬಿಡ್ತೀಯಾ? ಇಲ್ಲೆಲ್ಲ ದೇವರಣ್ಣ ಹೋಗಲ್ಲ. ಮತ್ತು ಏನು ಮಾಡ್ತೀಯಾ? ನಾನು ಸ್ಟುಡಿಯೋದಲ್ಲೇ ಕೆಲಸ ಮಾಡ್ತೀನಿ ಅಂತ ಕೂತ್ಕೊಂಡೆ. ಆಮೇಲೆ ನಗ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತಾದರೆ ಅವರು ಶಾರ್ಟ್ ರೆಡಿ ಅಂದರೆ ಹೋದರು. ಮೀಸೆ ತಿನ್ನೋಣ ಕಡೆ ನೋಡೋರು. ತಿನ್ನೋಣ ನೋಡಿದ್ರು. ಆ ಪ್ರೊಡಕ್ಷನ್ ಮೇಲೆ ರಾಮಣ್ಣನೋ ಏನೋ ಇನ್ನೊಬ್ರು ಯಾರೋ ಅವ್ರ ಹೆಸರು ಶಿವಾಜಿರಾವ್ ಅಂತ ಕಾಣುತ್ತೆ, ಯಾರು ಮರ್ತುಬಿಟ್ಟಿದ್ದೀನಿ. ಅವ್ರು ಕಟ್ಬಿಟ್ಟು ಇವ್ನಿಗೆ ಪ್ರೊಡಕ್ಷನ್ಗೆ ಹಾಕ್ಕೊಡ್ರಿ ಅಂತಂದರು. ಅಂದರೆ ಸೀದಾ ಜಂಪು. ಅಂದರೆ ಮಲ್ಕೊಳ್ಳೋದು ನಾನು ಅಲ್ಲೇ ಗೋಲ್ಡನ್ ಸ್ಟುಡಿಯೋದಲ್ಲಿ, ಶಾರದಾ ಸ್ಟುಡಿಯೋದಲ್ಲಿ ಬಂದೆ. ಆಮೇಲೆ ಅಣ್ಣವ್ರ ಪಿಕ್ಚರ್ ಎಲ್ಲೆಲ್ಲಿ ಶೂಟಿಂಗ್ ಆಗುತ್ತೆ ಅಲ್ಲಿ ಹೋಗೋದು ಜೊತೆಲಿ. ಅಂದರೆ ನಿಮಗೆ ಫಸ್ಟು ಕ್ಯಾಂಟೀನ್ಗೆ ಎಂಟ್ರಿ ಸಿಕ್ತು, ಅಲ್ಲಿಂದ ಟೀ ಬಾಯ್ ಆಗಿ ಸ್ಟುಡಿಯೋ ಒಳಗಡೆ ಹೋಗೋದಕ್ಕೆ ಅವಕಾಶ ಆಯಿತು. ಅದಾದಮೇಲೆ ಅಣ್ಣವರ ಭೇಟಿ ಆಯಿತು. ಅಣ್ಣವರ ಭೇಟಿ ಆದಮೇಲೆ ಒಂದು ಪ್ರೊಡಕ್ಷನ್ ಬಾಯ್ ಆಗಿ ನಿಮಗೆ ಒಂದು ಅಣ್ಣವ್ರ ಪಿಕ್ಚರು ಈಗ ಸಾಕ್ಷಾತ್ಕಾರ, ಪರೋಪಕಾರಿ ಹಿಂಗೆಲ್ಲ ಹೋಗಕ್ಕೆ ಶುರು ಮಾಡಿದೆ. ಒಟ್ಟಿನಲ್ಲಿ ವಿದ್ಯುಕ್ತವಾಗಿ ನೀವು ಫಿಲ್ಮ್ ಲ್ಯಾಂಡಿಗೆ ಎಂಟ್ರಿ ಅಣ್ಣವ್ರ ಕಂಪನಿಗೆ ಎಂಟ್ರಿ ಆದ. ಹೌದು.